ಸರ್, ಇವತ್ತು ಸಚಿವ ಸಂಪುಟದಲ್ಲಿ ವಿರೋಧ ಪಕ್ಷದವರು ತಿಮ್ಮಾಪುರ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕಂದ್ಬಿಟ್ಟು ಗವರ್ನರ್ಗೆ ಮನವಿ ಪತ್ರ ಸಹ ಸಲ್ಲಿಸಿದ್ದಾರೆ. ಇದು ಏನು ಹೇಳ್ತೀರಾ ಸಂತೋಷ್ ಅವರೇ? ಅದನ್ನ ಹೇಳ್ತಾ ಇದ್ದೀನಿ ನಾನು. ಅದು ಷಡ್ಯಂತ್ರ ನಡೀತಾ ಇದೆ. ನಮ್ಮ ದಲಿತ ಮಿನಿಸ್ಟರ್ಗಳು ಅಥವಾ ದಲಿತ ಸಚಿವರು, ದಲಿತ ನಾಯಕರ ಮೇಲೆ ಇದು ಕೋಮುವಾದಿ ಶಕ್ತಿ ನಡೆಸ್ತಿರುವ ಒಂದು ಷಡ್ಯಂತ್ರ ಅಂತ ಹೇಳಿ ನನ್ನ ಭಾವನೆ. ಅವ್ರದಲ್ಲದೆ ಇರೋ ತಪ್ಪಿಗೆ ಅವ್ರನ್ನ ಸಿಲುಕಿಸೋದಕ್ಕೆ ಇದು ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಇದು ತಪ್ಪು ಅಂತ ನಾನು ಹೇಳ್ತೀನಿ. ಅಧಿಕಾರಿಗಳು ತಪ್ಪು ಮಾಡ್ತಾರೆ, ಸಚಿವರು ತಪ್ಪು ಮಾಡೋದಕ್ಕೆ ಹೇಳಲ್ಲ. ಅರ್ಥ ಆಯ್ತಾ? ಇದು ಎಲ್ಲೋ ಒಂದ್ ಕಡೆ ಪಾರದರ್ಶಕವಾಗಿದೆಯಲ್ಲ ಸರ್? ಹೌದು, ಇದು ನಮ್ಗೆ ಅರ್ಥ ಆಗ್ತಿಲ್ಲ. ಇವರು ಅಧಿಕಾರಿಗಳು ಮಾಡಿರುವ ತಪ್ಪಿಗೆ ಒಂದು ದೊಡ್ಡ ಇಲಾಖೆಯಲ್ಲಿ ಅಧಿಕಾರಿಗಳು ಇದೆಲ್ಲ ಸಹಜವಾಗಿ ನಡೆಯುತ್ತದೆ, ಪ್ರಕ್ರಿಯೆಗಳು ಇವೆಲ್ಲ ಸಹಜವಾಗಿ. ಅವರು ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಸಚಿವರ ಹೆಸರು ಹೇಳೋದು, ಮತ್ತೊಬ್ಬರ ಹೆಸರು ಹೇಳೋದು, ಇವೆಲ್ಲ ಕಾಮನ್ ಇರುತ್ತೆ. ಅದನ್ನ ಇವರು ದಾಳವಾಗಿ ಬಳಸ್ಕೊಂಡು ಒಬ್ಬ ದಲಿತ ಹಿರಿಯ ರಾಜಕಾರಣಿ ತಿಮ್ಮಾಪುರ ಸಾಹೇಬ್ರಂತ ಸಜ್ಜನ ರಾಜಕಾರಣಿ ಅವರಿಗೆ ಈ ತರ ತೊಂದರೆ ಕೊಡ್ತಿರೋದು ತುಂಬಾ ದುರಂತದ ವಿಷಯ ಅಂತ ಹೇಳಿ ನಾನು ಸರ್, ಎಲ್ಲ ಪತ್ರಿಕೆಗಳಲ್ಲೂ ಸಹ ತಿಮ್ಮಾಪುರ ಅವರದ್ದು ರಾಜೀನಾಮೆ ಆಗಿಸ್ತಾರೆ. ವಿರೋಧ ಪಕ್ಷ ಅಶೋಕ್ ಆಗಿರ್ಬೋದು, ನಾರಾಯಣ ಸ್ವಾಮಿ ಆಗಿರ್ಬೋದು, ಅನೇಕ ಮುಖಂಡರು. ಇವತ್ತು ಅವ್ರಿಗೆ ಏನ್ ಹೇಳ್ತೀರಾ ಸರ್, ಬಿಜೆಪಿ ಮುಖಂಡರು? ನಾನು ಅದನ್ನೇ ಹೇಳ್ತೀನಿ. ಇವ್ರೆ, ಈ ವಿಜೇಂದ್ರ ಅವರು ಮೊನ್ನೆ ಒಂದು ಪಬ್ಲಿಕ್ ಟಿವಿಲಿ ಅವರು ಜ್ಯೋತಿಷ್ಯ ಹೇಳ್ತಾರೆ, ಸ್ವಾಮೀಜಿ. ಅವ್ರಿಗೆ ಸನ್ಮಾನ ಮಾಡ್ತಾರೆ. ಆ ಸ್ವಾಮೀಜಿದು ವಿಶೇಷ ಏನಂತಂದ್ರೆ, ಅವ್ರು ಯಾವುದೋ ಒಂದು ಅಕ್ರಮ ಸಂಬಂಧ, ಆ ಎಂಬ ಒಂದು ಕೊಲೆ ಕೇಸಲ್ಲಿ ಅಪರಾಧಿ, ಅವ್ರಿಗೆ ಇವರು ಸನ್ಮಾನ ಮಾಡ್ತಾರೆ. ನಾವು ಅದನ್ನ ಕೇಳ್ಬೋದಲ್ಲ, ಪ್ರಶ್ನೆ ಮಾಡಿ, ಈ ತರದವ್ರನ್ನೆಲ್ಲ ಜೊತೆಲಿ ಇಟ್ಕೊಂಡು ಓಡಾಡ್ತಿದ್ದೀರಲ್ಲ, ಇದು ತಪ್ಪಲ್ವಾ ಅಂತ ಹೇಳಿ. ಇದು ದುರಂತದ ವಿಚಾರ ಅಂತ ಹೇಳಿ ನಾನು ಹೇಳ್ತೀನಿ. ಅವರು ತಿಮ್ಮಾಪುರನ ಸಚಿವ ಸಂಪುಟದ ವಜಾಗೊಳಿಸಬೇಕಂದ್ಬಿಟ್ಟು ಧ್ವನಿ ಎತ್ತಿದ್ರು. ಅನೇಕ ಮುಖಂಡರು ರಾಜೀನಾಮೆ ಆಗಿಸ್ತಾರೆ, ಬಿಜೆಪಿ ಮುಖಂಡರು. ಏನ್ ಹೇಳ್ತೀರಿ ಸರ್? ಇದ್ರ ಬಗ್ಗೆ ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಆ ಅಧಿಕಾರಿ ಇಲಾಖೆಯಲ್ಲಿ ಪಾರದರ್ಶಕತೆ ತಂದಿದ್ದೆ ಮೇಲ್ವರ್ಗದ ಜನರಿಗೆ ಅದು ಹಿಡಿಸಲಿಲ್ಲ. ಇದು ಮುಖ್ಯವಾದ ಅಂಶ. ಎರಡನೇದಾಗಿ, ಆ ಇಲಾಖೆಯಲ್ಲಿ ನಡೀತಾ ಇದ್ದಂಥ ಅವ್ಯವಹಾರಗಳು ಏನು DYSP ಇಂದ ಕೆಳಗಡೆ, ಅಂದರೆ ಪೇದೆಯಿಂದ ಹಿಡಿದು DYSP ವರ್ಗು ಈ ಟ್ರಾನ್ಸ್ಫರ್ಗಳಲ್ಲಿ ಹಿಂದೆ ಇದ್ದಂಥ ಸಚಿವರು ಅದನ್ನ ಲಾಭ ಪಡ್ಕೋತಾ ಇದ್ರು, ಅಧಿಕಾರಿಗಳು ಲಾಭ ಪಡ್ಕೋತಾ ಇದ್ರು. ಈಗ ಏನ್ ಮಾಡಿದ್ರು ಅಂದ್ರೆ, ವಿಶೇಷವಾಗಿ ಮುತುವರ್ಜಿ ವಹಿಸಿ RB ತಿಮ್ಮಾಪುರ ಸಾಹೇಬ್ರು DYSP ವರ್ಗು ಸಹ ಕೌನ್ಸಿಲಿಂಗ್ ತಂದ್ರು. ಅಲ್ಲಿ ನಡೀತಿದಂತ ಅವ್ಯವಹಾರಗಳನ್ನ ತಡೆ ಹಿಡಿದಿದ್ದು ಒಂದು ಪಾರ್ಟ್ ಆದ್ರೆ, ಎರಡನೇದಾಗಿ ಏನಾಗಿದೆ ಅಂತ ಹೇಳಿದ್ರೆ, ಈ 17 ಜನದ ಹತ್ರ 17ರಿಂದ 18 ಜನ ಸಿಗ್ನೇಚರ್ ಆಗಿ ಒಂದು ಲೈಸೆನ್ಸ್ ನ ಇಶ್ಯೂ ಮಾಡಬೇಕಾಗಿತ್ತು. ಅದು 7 ಜನಕ್ಕೆ ತಂದಿದ್ದು ಕೆಲವು ಜನ ಆಫೀಸರ್ಸ್ಗಳಿಗೆ ಅದು ಇಷ್ಟ ಆಗಲಿಲ್ಲ. ಮೂರನೇದಾಗಿ ಏನಂತ ಹೇಳಿದ್ರೆ, ಈ ಅಬಕಾರಿ ಇಲಾಖೆಯಲ್ಲಿ ಈ ರಿಸರ್ವೇಶನ್ ತಂದಿದ್ದು ಮೇಲ್ವರ್ಗದ ಗುತ್ತಿಗೆದಾರರಿಗೆ ಇದು ಇಷ್ಟ ಆಗಲಿಲ್ಲ. ಲೈಸೆನ್ಸ್ ಕೊಡ್ಬೇಕಾದ್ರೂ ನಮ್ಮ ರಿಸರ್ವೇಶನ್ ಅಲ್ಲಿ ನಮ್ಮವ್ರಿಗೆ ಕೊಡ್ಲೇಬೇಕು 17% ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದು ಮೇಲ್ವರ್ಗದ ಗುತ್ತಿಗೆದಾರರಿಗೆ ಇಷ್ಟ ಆಗದಿದ್ದ ಕಾರಣ ಆ ಒಂದು ಇಲಾಖೆ ಏನ್ ಮಾಡ್ತು, ಇಲಾಖೆಯಲ್ಲಿರೋ ಗುತ್ತಿಗೆದಾರರು ಇದು ಷಡ್ಯಂತ್ರ ರೂಪಿಸಿ ಇವ್ರ ಮೇಲೆ ಆಪಾದನೆ ಬರೋ ತರ ಮಾಡಿದ್ದಾರೆ ಅಂತ